ಆಟ ಆದ್ಮೇಲೆ ಹೋಗ್ಬೇಕು ಈಗ. ನಾವು ಕಲ್ಯಾಣ ಪಟ್ಟಣದಿಂದ ಬರುವಾಗ ನಮ್ಮನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ಳಿ ಎಂದು ಹಂಗಲಾಚಿ ಬೇಡಿಕೊಂಡ ಬಾಚಿ ಬಸವಣ್ಣನನ್ನು ಇವರದ ಗರ್ಭದಲ್ಲಿ ಜನಿಸುವಂತೆ ಆಶೀರ್ವದಿಸಿ ಈಗ ಬಾಲಕನಾದ ಮೇಲೆ ಕರೆದುಕೊಂಡು ಹೋಗೋಣವೆಂದು ಬಂದರೆ ಬಾಲಕನನ್ನು ಕೊಡದೆ ನಮ್ಮನ್ನು ಹೀನಮಾನವಾಗಿ ಜರಿದು ಕಳಿಸಿದ್ರಲ್ಲ. ಏನು ಮಾಡಲಿ? ಇರಲಿ, ಆ ಬಾಲಕನಿರುವ ಸ್ಥಳಕ್ಕೆ ನಾನೇ ಹೋಗಿ ಕರೆದುಕೊಂಡು ಹೋಗುವೆನು. ಒಲಿಸುವುದೀಗ ಲೀಲೆಗಳಿಂದ ಈ ಜಗದಾನಂದ ಸ್ವಾಮಿ ಜಗದಾನಂದ. ಒಲಿಸುವುದೀಗ ಲೀಲೆಗಳಿಂದ ಈ ಜಗದಾನಂದ ಸ್ವಾಮಿ ಜಗದಾನಂದ ಸ್ವಾಮಿ ಜಗದಾನಂದ.
ಜಂಗುಮರು ನಮ್ಮ ಕುಲುಮೆ ಹತ್ತಿರ ಬರುತ್ತಿರಲ್ಲ. ಬರಲಿ, ಬಹಳ ಸಂತೋಷ. ಸ್ವಾಮಿ, ತಾವು ಯಾರು? ಭಿಕ್ಷಕರಂತೆ ಕಾಣುತ್ತಿರಲ್ಲ. ಕಬ್ಬಿಣದ ಕುಲುಮೆಯಲ್ಲಿ ನಿಮ್ಮ ಜ್ಞಾನ ಕೆಲಸ. ಭಿಕ್ಷೆಯನ್ನು ಬೇಡಲು ಮನೆಯ ಕಡೆ ಹೋಗಿ. ಮಗು, ನಾವು ಮನೆಗಳ ಕಡೆ ಹೋಗಿ ಭಿಕ್ಷೆಯನ್ನು ಬೇಡುವವರಲ್ಲ, ಸಿದ್ಧಪತ್ರೆಯನ್ನು ಸೇದಿ ಜೀವಿಸುವವರು. ನನಗೆ ಸಿದ್ಧಪತ್ರೆಯನ್ನು ಸೇದಲು ಸ್ವಲ್ಪ ಬೆಂಕಿ ಕೆಂಡವನ್ನು ಕೊಡುವೇನಪ್ಪ? ಹಾಗಲಿ ಸ್ವಾಮಿ. ಇದೋ ತೆಗೆದುಕೊಳ್ಳಿ ಬೆಂಕಿ ಕೆಂಡವನ್ನು. ಮಗು, ನಾನು ಉತ್ತರಾಖಂಡವನ್ನು ಸುತ್ತಿಕೊಂಡು ಬಂದಾಗಿನಿಂದಲೂ ನನಗೆ ತಕ್ಕ ಶಿಷ್ಯರು ಯಾರೂ ದೊರಕಲಿಲ್ಲ. ನೀನಾದರೂ ಬರುವೆಯಾ? ನನಗೆ ಶಿಷ್ಯನಾಗುವೆಯಂತೆ. ಹೇಳು ಸ್ವಾಮಿ, ನಾನು ಶಿಷ್ಯನಾಗಬೇಕೆ? ಅದು ಸಾಧ್ಯವಿಲ್ಲದ ಮಾತು. ಕಬ್ಬಿಣದ ಕುಲುಮೆಯಲ್ಲಿ ನಿಮ್ಮ ಜ್ಞಾನ ಕೆಲಸ. ಭಿಕ್ಷೆಯನ್ನು ಬೇಡಲು ಮನೆಯ ಕಡೆ ಹೋಗಿ. ಓಹೋ, ನಾವು ಯಾರೆಂಬುದು ಈ ಬಾಲಕನಿಗೂ ಹರಿವಾಗಲಿಲ್ಲವಲ್ಲ. ಇವರ ಮನೆಯವರ ಕ್ರೂರ ಬುದ್ಧಿಯು ಈ ಬಾಲಕನಲ್ಲಿಯೂ ಅಡಕವಾಗಿರುವುದು. ಇವರೆಲ್ಲರಿಗೂ ತಕ್ಕ ಪಾಠವನ್ನು ಕಲಿಸಿ ಕೆಂಪಣ್ಣನು ನನ್ನ ಬಳಿಗೆ ಬರುವಂತೆ ನಾನೇ ಮಾಡಿಕೊಳ್ಳುವೆನು. ಎಲೈ ಮುದ್ದೋಜಿ ಮನೆಯ ದೇವತೆಯೇ, ಬೇಗನೆ ಪ್ರಸನ್ನಳಾಗು. ಸ್ವಾಮಿ, ನಮ್ಮನ್ನು ಏತಕ್ಕಾಗಿ ಕರೆದರೆ ಅಪ್ಪಡೇಬೇಕು ಗುರುದೇವ. ಎಲೈ ಮಾರಿಯೇ, ನಿನಗೆ ಶುಭವಾಗಲಿ. ಮೇಲಕ್ಕೆ ಹೇಳು. ಎಲೈ ಮಾರಿಯೇ, ನಿನ್ನ ಭಕ್ತರ ಮನೆಯಾದ ಮುದ್ದೋಜಿ ಮನೆಯವರು ಐಶ್ವರ್ಯ ಮದದಿಂದ ಮದೋನ್ಮತ್ತರಾಗಿ ಮೆರೆಯುತ್ತಿರುವರು. ಅವರ ಐಶ್ವರ್ಯವನ್ನು ಮಣ್ಣು ಪಾಲು ಮಾಡಿ ಬರಬೇಕು, ತಿಳಿಯಿತೆ? ಸ್ವಾಮಿ, ಸದಾ ನನ್ನ ಭಕ್ತನ ಮನೆ ಸ್ವಾಮಿ, ಸದಾ ನನ್ನ ಜ್ಞಾನದಲ್ಲಿ ನಿರತರಾಗಿರುವರು. ಹೇಗ ತಾನೇ ನಾಶ ಮಾಡಲಿ? ಅದು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಏನು ನನ್ನ ಮಾತಿಗೆ ಪ್ರತಿ ಉತ್ತರ ಮಾಡ್ತಿರ್ವಿಯಾ? ತೆಗೆದುಕೋ ಈ ಉರಿ ಸಿಂಗೆ. ಸ್ವಾಮಿ, ತಾವು ಯಾರೆಂಬುದನ್ನು ಅರಿವು ಮಾಡಿಕೊಳ್ಳದೆ ಈ ಮಾತನ್ನು ಲೆಕ್ಕಿಸದ ಹೋದ ಕಾರಣ ತಕ್ಕ ಸಂಕಟಕ್ಕೆ ಗುರಿಯಾದ ಸ್ವಾಮಿ. ಸ್ವಾಮಿ, ಮುಂದೆ ಅಬಲೆಯೋಳ ಮೇಲೆ ಈ ಉರಿ ಬಾರಿಯನ್ನು ಈ ಅಬಲೆಯೋಳ ಮೇಲೆ ಕೃಪೆ ಇಟ್ಟು ಮನ್ನಿಗೆ ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಸ್ವಾಮಿ. ತಾವು ಹೇಳಿದಾಗೆ ನಡೆದುಕೊಳ್ಳಲು ಸಿದ್ಧರಾಗಿರುವನು ಸ್ವಾಮಿ. ನಿನಗೆ ಶುಭವಾಗಲಿ. ಮೇಲಕ್ಕೆ ಹೇಳು. ನೀನೀಗಲೇ ಹೋಗಿ ಮುದ್ದೋಜಿ ಮನೆಯವರೆಲ್ಲರನ್ನು ನಾಶ ಮಾಡಿ ಕಿರಿಯ ಕೆಂಪಣ್ಣನೊಬ್ಬನನ್ನು ಬಿಟ್ಟು ಉಳಿದವರೆಲ್ಲರನ್ನು ನಾಶ ಮಾಡಿ ಕೆಂಪಣ್ಣನು ನನ್ನ ಬಳಿಗೆ ಬರುವಂತೆ ಮಾಡಿ ಬರಬೇಕು, ತಿಳಿಯಿತೆ? ಶ್ರೀ
ತಾಯಿ ಜಗದೀಶ್ವರಿ, ಸದಾ ಕಾಲವು ನಿನ್ನ ಧ್ಯಾನದಲ್ಲಿರುವ ನನಗೆ ಹಾಗೂ ನನ್ನ ಪತಿ ನನ್ನ ಮಕ್ಕಳಿಗೆ ಆಯುಷ್ವಾರವನ್ನು ಕಾಪಾಡಬೇಕೆಂದು ಇದೇನಿ ಅಪಶಕುನ? ಆರತಿ ತಟ್ಟೆಯು ಕೈಯಿಂದ ಜಾರಿ ಕೆಳಗೆ ಬೀಳುತ್ತಲ್ಲ, ಏನು ಮಾಡಲಿ? ಮನದಳು ನೀನು ಈ ಪರಿ ನುಡಿವೆ ಮಾತುಗಳ ಚಿಂತಿಪೆ ಮನದಳು ನೀನು ಈ ಪರಿ ನುಡಿವೆ ಮಾತುಗಳ ಮುಂಡನು ಅಡಗಿಸಿ ಸೊಲ್ಲಲು ಮುರಿವೆ ನಿಂಗು ಮುಂಡನು ಅಡಗಿಸಿ ಸೊಲ್ಲನು ಮುರಿವೆ ಕೋಪದಿಂದಲೇ ಮದವ ಮುರಿವೆ ಕೋಪದಿಂದಲೇ ಮದವ ಮುರಿವೆ ಏತಕ್ಕೆ ಚಿಂತಿಪೆ ಮನದೊಳು ನೀನು ಈ ಪರಿ ನುಡಿವೆ ಮಾತುಗಳ ಈ ಪರಿ ನುಡಿವೆ ಮಾತುಗಳ ನಿಂಗು ಸಮಾಚಾರವೇನು? ಸ್ವಾಮಿ, ಏನೆಂದು ಹೇಳಲಿ? ದೇವಿ ಪೂಜೆಯನ್ನು ಮಾಡುತ್ತಿರುವಾಗ ಆರತಿ ತಟ್ಟೆಯು ಕೈಯಿಂದ ಕೆಳಗೆ ಬೀಳಿತು. ನಮ್ಮ ಕುಲದೇವಿಯಾದ ಕಾಳಿದೇವಿಯು ಎಲ್ಲಿ ಕೋಪಗೊಂಡಿರಬೇಕು. ನೀವು ಅದಕ್ಕಾಗಿ ಒಂದು ಕಾಣಿಕೆಯನ್ನು ಕಟ್ಟಬೇಕೆಂದು ಬೇಡುವೆನು. ಹಿಂಗು ಏನು ಹೇಳುತ್ತಿರುವೆ? ಪ್ರಪಂಚವನ್ನೇ ಸೃಷ್ಟಿಸಕದ ಆಸಕ್ತಿ ನಮ್ಮಲ್ಲಿರುವಾಗ ಅಮಂಗಳವೆಂದರೇನು? ಶ್ರೀ ಬುದ್ಧಿ ಪ್ರಳಯಾಂತಕವೆಂಬಂತೆ ನಾನುಡಿಗೆ ಸರಿಯಾಗಿ ಮಾತನಾಡುತ್ತಿರುವೆ. ಆ ದೇವಿಗೆ ನಾನು ಕಾಣಿಕೆಯನ್ನು ಕಟ್ಟಬೇಕೆ? ಹೌದು ದೇವ. ಏನು ನನಗೆ ಯಾಕೋ ಸಂಕಟವಾಗುತ್ತಿರುವುದಲ್ಲ? ಹಾ, ಈ ಸಂಕೋಚವನ್ನು ತೊರೆದು ಕಾರ್ಯದಲ್ಲಿ ನಿಮಿತ್ತಳಾಗು. ಸ್ವಾಮಿ, ನನಗೀತಕ್ಕೂ ಸಂಕಟವಾಗುತ್ತಿರುವುದು. ನಾನು ಈ ಸಂಕಟವನ್ನು ತಾಳಲಾರೆನು. ನನ್ನ ಮಗನಾದ ಕೆಂಪಣ್ಣನನ್ನು ಕಳೆದುಕೊಂಡು ನಾನು ಬಾಳಲಾರೆ. ಏನು ಈ ಸಂಕಟವನ್ನು ನಾನು ತಾಳಲಾರೆನು. ಉರಿ ಉರಿ ಮೈಯೆಲ್ಲ ಅಯ್ಯೋ, ನನಗೂ ಯಾಕೋ ಸಂಕಟವಾಗುತ್ತಿರುವುದಲ್ಲ. ಅಯ್ಯೋ, ನನಗೂ ಸಂಕಟವಾಗುತ್ತಿರುವುದು. ಅಮ್ಮ ಅಮ್ಮ, ಅಪ್ಪಾಜಿ ಅಪ್ಪಾಜಿ, ಇದೇನಿದು? ಯಾರದು ಎಚ್ಚರವೇ ಇಲ್ಲವಲ್ಲ? ಓಹೋ, ತಿಳಿಯಿತು. ಅಲ್ಲಿ ಯಾರೋ ನಿದ್ರಿಸುತ್ತಿರುವಂತೆ ಭಾಸವಾಗುತ್ತಿರುವುದು. ಹತ್ತಿರ ಹೋಗಿ ನೋಡುವೆ ನೋಡಿ. ಅಮ್ಮ ಅಮ್ಮ, ಅಪ್ಪಾಜಿ ಅಪ್ಪಾಜಿ, ಇದೇನಿದು? ಎಚ್ಚರವೇ ಇಲ್ಲವಲ್ಲ? ನನ್ನ ನಾಡಿಗಳೆಲ್ಲವೂ ನಿಂತು ಹೋಗಿದೆಯಲ್ಲ. ನನ್ನ ತಂದೆ ತಾಯಿಗಳು ಎಲ್ಲರೂ ಮೃತ್ಯು ಹೊಂದಿರುವಲ್ಲ. ಅಮ್ಮ ಅಪ್ಪಾಜಿ. ಅಮ್ಮ
ತಂದೆಗಳು, ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಮೃತ್ಯು ಹೊಂದಿರಲ್ಲ. ಮೃತ್ಯು ಹೊಂದಿ ಪರಲೋಕವನ್ನು ಸೇರಿದ್ದೀರಾ. ಇವರನ್ನ ಬಿಟ್ಟು ನಾನು ನಿರ್ಭಾಗ್ಯನಾಗಿ ಬಿಟ್ಟೆ. ಇವರನ್ನ ಕಳೆದುಕೊಂಡು ನಾನು ನಿರ್ಭಾಗ್ಯನಾಗಿ ಬಿಟ್ಟೆ. ಅಮ್ಮ ಎಂದು ಯಾರನ್ನು ಕೂಗಲಿ, ಜನಕ ಎಂದು ಯಾರನ್ನು ಕೂಗಲಿ, ಇನ್ನು ನನ್ನನ್ನು ಆದರಿಸುವರು ಯಾರು? ಇದನ್ನು ನಾನು ಸಹಿಸಲಿ. ಕಾದಿರುವರು. ನೀನು ಈವಾಗಲೇ ಕುಂದೂರು ಬೆಟ್ಟವನ್ನು ಸೇರುವಾಗು. ನಾನೇನು ಹೋಗಿ ಬರ್ತೀನಿ. ಇದೇ ನನ್ನ ಆಶೀರ್ವಾದ. ಇದೇನಿದು? ಇಲ್ಲಿ ಯಾರು ಶಬ್ದವಿಲ್ಲವಲ್ಲ. ಹಾಗಾದ್ರೆ ಇಲ್ಲಿ ಮಾತಾಡಿದವರು ಯಾರು? ತಿಳಿಯಿತು. ನಮ್ಮ ಕುಲಕ್ಕೆ ಆಧಾರಭೂತಳಾದ ಆ ದೇವಿ ಇರಬೇಕು. ಆ ದೇವಿಯ ಮಾತಿನಂತೆ ನಾನು ಕುಂದೂರು ಬೆಟ್ಟಕ್ಕೆ ಹೋಗಿ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯುತ್ತೇನೆ. ಅಯ್ಯ ಎನ್ನ ಗುರಿಯಾವುದಯ್ಯ, ಗತಿ ಕಾಣೆನು ಕೈ ಬಿಡಬೇಡಯ್ಯ, ಗತಿ ಕಾಣೆನು. ಅಯ್ಯ ಎನ್ನ ಗುರಿಯಾವುದಯ್ಯ,
ಗುರುದೇವರಿಗೆ ನಮಸ್ಕರಿಸುವೆನು. ದೊಡ್ಡವರ ಶಿಷ್ಯನೆಂಬುದ ಮರೆತೆಯ ಕೆಂಪಣ್ಣ. ಗುರುದೇವ, ದೊಡ್ಡವರ ಶಿಷ್ಯನೆಂಬುದ ಮರೆತೆಯ ಘನ ನೀಲಿ ಶರಣ ಕೆಂಪಣ್ಣ. ಗುರುದೇವ, ಇಂದು ಮುಂದರಿಯದೆ ಇಂದು ಮುಂದರಿಯದೆ ನೀ ನುಡಿದ ನುಡಿಗಳೇ ನಿನಗೆ ಮುಳುವಾಯಿತೆ ಶರಣ ಶರಣ ಶರಣ. ಕೆಂಪಣ್ಣ. ಗುರುದೇವ, ಏನು ಕೆಂಪಣ್ಣ, ನೀನು ಬಹು ದೂರದಿಂದ ರೋಧಿಸುತ್ತ ಬಂದಂತೆ ತೋರುತ್ತಿರುವುದು. ನಾವು ಆ ದಿವಸ ನಿಮ್ಮ ಬಳಿಗೆ ಬಂದಾಗ ನಮ್ಮನ್ನು ಆ ರೀತಿ ಉದಾಸೀನ ಭಾವದಿಂದ ವರ್ತಿಸುವುದಕ್ಕೋಸ್ಕರವಾಗಿ ನಿಮಗೆ ಈ ಸ್ಥಿತಿಯಾಯಿತು. ಈಗಲಾದರೂ ಬಾ, ನನಗೆ ಶಿಷ್ಯನಾಗುವೆಯಂತೆ. ಈಗ ನಾವು ಕರೆತಂದಿರುವ ನನ್ನ ಶಿಷ್ಯೋತ್ತಮನಿಗೆ ನಿಮ್ಮ ನೆಲಗವಿಗಳನ್ನು ಬಿಟ್ಟು ಕೊಡಬೇಕು. ಗುರುದೇವ, ಹಾಗಾದರೆ ನಾವೊಂದು ಪವಾಡ ನೋಡುತ್ತೇವೆ. ಆ ಪವಾಡವದು ಕಾರ್ಯವರಿ ಹುಲಿ ತಂದು ಇದನ್ನು ಕೂರಿಸಿ ಕೆಂಪನ್ನು ಬೆಳೆಸುವ ಸುತ್ತಲೂ ಪ್ರದಕ್ಷಿಣೆ ಮಾಡಿಸಿ ನಾವು ಬಿಟ್ಟು ಕೊಡುತ್ತೇವೆ ಕಾಳಿಂಗಿವಿಯನ್ನು. ಎಲ್ಲಿ ಆ ಹುಲಿಯನ್ನು ಕರೆತಂದಿರಿ. ಹಾಗೆ ಕೆಂಪಣ್ಣನನ್ನು ಹುಲಿಯ ಮೇಲೆ ಕೂರಿಸಿ ಬೆಟ್ಟದ ಸುತ್ತಲೂ 7 ಬಾರಿ ಪ್ರದಕ್ಷಿಣೆಯನ್ನು ಮಾಡಿರುತ್ತೇನೆ. ಕೆಂಪಣ್ಣ, ಗುರುದೇವ, ಈ ಹುಲಿಯ ಮೇಲೆ ಕುಳಿತಿಕೋ. ಬೆಟ್ಟದ ಸುತ್ತಲೂ 7 ಬಾರಿ ಪ್ರದಕ್ಷಿಣೆಯನ್ನು ಬರುವನಾಗೂ ಮಗನೇ, ಹೇಳ್ಕೊಪ್ಪ. ಹಾಗೆ ಆಗಲಿ ಗುರುದೇವ. ನಿನಗೆ ಶುಭವಾಗಲಿ, ಹೋಗಿ ಬಾ. ಎಲೆ ಸಿದ್ಧರುಗಳೇ, ನೀವು ನಮ್ಮಲ್ಲಿ ಇಂತಹ ಪವಾಡವನ್ನು ಎಸಗಿದ ಕಾರಣ ನಿಮಗೆ ಈ ಸ್ಥಿತಿ ಆಯಿತು. ನೀವು ಇನ್ನು ಮುಂದೆ ಬದನಾಡು, ಯಡಿಯೂರುಗಳಲ್ಲಿ ನೆಲೆಸುವಂತೆ ನಿಮಗೆ ಅನುಮತಿಯನ್ನು ನೀಡಿರುತ್ತೇನೆ. ನಿಮಗೆ ಶುಭವಾಗಲಿ, ಹೋಗಿ ಬನ್ನಿ. ಆಹಾ, ಕೆಂಪಣ್ಣನು ಕಾಳಿಂಗನ ಗವಿಯಲ್ಲಿ ಮುಂದಿನ ಕ್ಷೇತ್ರಾಭಿವೃದ್ಧಿಗೋಸ್ಕರ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸಿರುವನು. ನಾನು ಬಪ್ಪೇಗೌಡನಪುರದಲ್ಲಿ ಉರುಗದ್ದಿಗೆಯನ್ನು ಸ್ಥಾಪಿಸಿ ಅದರ ಮೇಲೆ ಪವಡಿಸಿ ನನ್ನ ಶಿಷ್ಯೋತ್ತಮನಿಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸುವೆನು. ರಾಜಪ್ಪಯ್ಯ, ಕೆಂಪಣ್ಣನನ್ನು ಕಾಳಿಂಗನ ಗವಿಯಲ್ಲಿ ಬಿಟ್ಟು ಬಂದರಲ್ಲ, ಅವರನ್ನು ಹಾವೇ ಕಚ್ಚಿತು, ಚೇಳಿನಿಗಿತ ಕಾಡಿನಲ್ಲ ಗುರುದೇವ. ಹೌದು, ಕೆಂಪಣ್ಣನು ಈಗಾಗಲೇ 7 ವರ್ಷದ ಕೆಂಪಣ್ಣನನ್ನು ಕಾಳಿಂಗನ ಗವಿಯಲ್ಲಿ ಬಿಟ್ಟು ಬಂದು ಆತನು ಈಗಾಗಲೇ ಆರೋಹಣವುಳ್ಳ ಸಿದ್ಧರಲ್ಲಿ ಸಿದ್ಧನಾಗಿರುವನು. ಅಯ್ಯ ಮಡಿವಾಳ ಶರಣ. ಗುರುದೇವ, ಅಲ್ಲಿ ಬರುತ್ತಿರುವ ವಿಚಿತ್ರ ವ್ಯಕ್ತಿ ಯಾರೆಂಬುದನ್ನು ತಿಳಿದುಕೊಂಡು ಬಾ. ಆಗಬಹುದು ಗುರುದೇವ. ನಮ್ಮ ತಾಯಿ ಗುರುದೇವ, ನೀನೀಗಲೇ ಕಳಸ ಕನ್ನಡಿ ಸಮೇತ ಮಂಗಳ ವಾದ್ಯಗಳೊಂದೊಡಗೂಡಿ ಹೋಗಿ ಸಿದ್ಧಗಿರಿಯ ಕಾಳಿಂಗನ ಗವಿಯಲ್ಲಿರುವ ನನ್ನ ಮುದ್ದು ಕೆಂಪಣ್ಣನನ್ನು ಕರೆದು ತಾಮಗಳೇ. ಹಾಗೆ ಆಗಲಿ ಗುರುದೇವ. ನಿನಗೆ ಶುಭವಾಗಲಿ, ಹೋಗಿ ಬಾ. ಶ್ರೀ ಗುರುವಿಗೆ ಶರಣೋ, ಶಿವಯೋಗಿಗಳಿಗೆ ಶರಣೋ. ಶ್ರೀ ಗುರುವಿಗೆ ಶರಣೋ, ಶಿವಯೋಗಿಗಳಿಗೆ ಶರಣೋ. ಶರಣು ಶರಣು ಕೈವಲ್ಯವ ಪಡೆಯುತ್ತ ಪರಂಜ್ಯೋತಿಗೆ ಶರಣೋ. ಶರಣು ಶರಣು ಕೈವಲ್ಯವ ಪಡೆಯುತ್ತ ಪರಂಜ್ಯೋತಿಗೆ ಶರಣು. ಶ್ರೀ ಗುರುವಿಗೆ ಶರಣೋ, ಶಿವಯೋಗಿಗಳಿಗೆ ಶರಣೋ. ಶಿವಯೋಗಿಗಳಿಗೆ ಶರಣೋ, ಶಿವಯೋಗಿಗಳಿಗೆ ಶರಣೋ. ಕೆಂಪಣ್ಣ, 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 ಕೆಂಪಣ್ಣ. ಹಾಲ್ ಕುಡಿಯುವ ಕಣ್ಣನನ್ನು
ಹಾ ಧರ್ಮಗುರು ನಿನ್ನನ್ನು ತಂದು ದುಡಿದರ ಮಗನೇ. ನಾನು ಎಷ್ಟು ಕೂಗಿ ಕರೆದರೂ ಮಾತನಾಡುತ್ತಲೇ ಇಲ್ಲವಲ್ಲ ಕಂದ. ಆವೆ ಕಚ್ಚಿತ್ತೋ, ಚೇಳೆ ಕುಕ್ಕಿತ್ತು, ಇಲ್ಲ ಹುಲಿಯೇ ತಿಂದಿತ್ತು ಕೆಂಪಣ್ಣ. ಕಂದ, ನಾನು ಎಷ್ಟು ಕೂಗಿ ಕರೆದರೂ ಬರುವಂತೆ ಕಾಣುತ್ತಿಲ್ಲವಲ್ಲ. ಇರಲಿ, ನಾನೀಗಲೇ ಗುರುಗಳ ಬಳಿಗೆ ಹೋಗಿ ವಿಜ್ಞಾಪಿಸಿಕೊಳ್ಳುವೆನು. ಗುರುದೇವ. ಮಗಳೇ ದೊಡ್ಡಮ್ಮ ತಾಯಿ. ಗುರುದೇವ. ಮಗಳೇ, ನಾನು ಎಷ್ಟೇ ಕೂಗಿ ಕರೆದರು ಆ ಕೆಂಪಣ್ಣನು ಮಾತನಾಡಲೇ ಇಲ್ಲ ಗುರುದೇವ, ಮಾತನಾಡಲೇ ಇಲ್ಲ. ಮಗಳೇ ದೊಡ್ಡಮ್ಮ ತಾಯಿ, ಅಯ್ಯೋ ಅಜ್ಞಾನವೇ. ಕೆಂಪಣ್ಣನು ಈಗಾಗಲೇ ಲೌಕಿಕದಿಂದ ಅಲೌಕಿಕಕ್ಕೆ ಬರಸಿಡಿಲಾಗಿ ಹೆರಗಿದ್ದಾನೆ. ಅಂದಿನ ಕೆಂಪಣ್ಣನಲ್ಲಿ, ಇಂದಿನ ಚಿನ್ಮಯ ಮೂರ್ತಿಯಲ್ಲಿ ಏನು ಹೇಳುವೆ ಶಿಶು ಮಗಳೇ? ಗುರುವೇ ಮನ್ನಿಸಿ, ನೀವು ಹೇಳಿದ್ದು ನನಗೆ ಈಗ ಅರಿವಾಯಿತು ಗುರುವೇ. ಮಗಳೇ, ನೀನೀಗಲೇ ಹೋಗಿ ಮಂಟೇದ ಲಿಂಗಯ್ಯನವರ ಮದ್ದಾನೆ ಬನ್ನಿ, ನೀಲಗಾರರ ದಳವಾಯಿ ಬನ್ನಿ, ಸಿದ್ಧರಿಗೆಲ್ಲ ಅತಿ ಮುತ್ತು ಸಿದ್ದಯ್ಯ, ಘನನೀಲಿ ಸಿದ್ದಯ್ಯ ಸ್ವಾಮಿ ಶಿವನೇ ಬನ್ನಿ ಎಂದು ಕರೆದರೆ ಆತನು ಜೈಂಕಾರ ಶಬ್ದವನ್ನು ಮಾಡಿಕೊಂಡು ಬರುವನು. ಇದೇ ನಿನಗೆ ಶುಭವಾಗಲಿ, ಹೋಗಿ ಕರೆದುಕೊಂಡು ಬಾ ಮಗಳೇ. ಹಾಗೆ ಆಗಲಿ ಗುರುದೇವ. ಸಿದ್ದಯ್ಯ, ಮಂಟೇದ ಲಿಂಗಯ್ಯನವರ ಮದ್ದಾನೆ ಬನ್ನಿ, ನೀಲಗಾರರ ದಳವಾಯಿ ಬನ್ನಿ, ಸಿದ್ಧರಿಗೆಲ್ಲ ಅತಿ ಮುದ್ದು ಸಿದ್ದಯ್ಯ ಗಣನೀಲಿ ಶಿವನೇ ಬನ್ನಿ. ಶಿವ ಶಿವ ಗುರುವೇ, ತಮಗೆ ಇನ್ನು ನನ್ನ ಮೇಲೆ ನೆನಪಾಯಿತೆ ಗುರುದೇವ, ನೆನಪಾಯಿತೆ. ಆದರೂ ನಾನು ತಮ್ಮ ಬಳಿಗೆ ಹೇಗೆ ಬರಲಿ ಗುರುದೇವ, ಹೇಗೆ ಬರಲಿ? ಮೈಯ ಮೇಲೆ ಒನ್ನ ಉದ್ದವೂ ಬೆಳೆದಿದೆಯಲ್ಲ ಪ್ರಭು. ಕೈ ಕಾಲುಗಳ ಉಗುರುಗಳು, ಜಡೆ ಮುಡಿಗಳು ಬೆಳೆದು ಭೂಮಿಗೆ ಬೇರು ಬಿಟ್ಟುಕೊಂಡಿವೆ. ಕಣ್ಣು ಬಿಡಲು ಸಾಧ್ಯವಿಲ್ಲ. ಕಣ್ಣುಗಳಲ್ಲಿ ಕಡಜಾಗೂಡು ಕಟ್ಟಿದೆ. ಕರ್ಣದ್ವಾರದಲ್ಲಿ ಸಿಬಿರೆ ಹಕ್ಕಿ ಮನೆ ಮಾಡಿಕೊಂಡಿವೆ. ಎಡ ಕಂಕೊಳ್ಳಲ್ಲಿ ಹೆಜ್ಜೇನು, ಬಲ ಕಂಕೊಳ್ಳಲ್ಲಿ ಕಿರುಜೇನು ಗೂಡು ಕಟ್ಟಿಕೊಂಡಿವೆ. ಹೀಗಿರುವಲ್ಲಿ ನಾನು ತಮ್ಮ ಬಳಿಗೆ ಹೇಗೆ ಬರಲಿ ಗುರುದೇವ, ಹೇಗೆ ಬರಲಿ? ಈ ದಿನವೇ ಗುರುಗಳ ಬಳಿಗೆ ಹೋಗಬೇಕು. ಈಗಲೇ ಹೋಗದಿದ್ದರೆ ಇನ್ನೆಷ್ಟು ದಿನಗಳ ಕಾಲ ಇಲ್ಲೇ ಬಿಡುವರೋ ಕಾಣಿನಲ್ಲ. ಹೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಹೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಹೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ.
ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ಬಾ ಮಗನೇ ಬಾ, ಬಾ ಕಂದ ಬಾ. ನಿನ್ನ ನೋಡಿದ ಮೇಲೆ ಈ ತಾಯಿಯ ಮನಸ್ಸಿಗೆ ಹಾಲೆರೆದಂತಾಯಿತು ಕಂದ, ಹಾಲೆರೆದಂತಾಯಿತು. ತಾಯಿ, ನಿಮ್ಮ ದರ್ಶನವಾದ ಮೇಲೆ ಹಿಂದಿಗೆ ನನ್ನ ಕಷ್ಟಗಳೆಲ್ಲವೂ ಪರಿಹಾರವಾಯಿತೆ ತಾಯಿ. ಕಂದ, ಈ ನಿನ್ನ ಕಷ್ಟ ಸುಖಗಳಿಲ್ಲ ಹಾ ಧರ್ಮಗುರು ಮಂಟೇದ ನಿಂಗೈನವರಿಗೆ ತಿಳಿದಿದೆ ಮಗನೇ. ಬಾ ಮಗಳೇ, ವಿಳಂಬ ಆಗುವ ಮುನ್ನ ಗುರುಗಳ ಬಳಿಗೆ ಹೋಗಿ ಸೇರೋಣ. ಬಾ ಕಂದ. ಆಗಲಿ ಆಗಲಿ. ಗುರುಗಳ ಬಳಿಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರದು. ಓಹೋ, ನನ್ನ ಶಿಷ್ಯೋತ್ತಮರು ಬರುತ್ತಿರುವ ಶಬ್ದವಿರಬಹುದು. ಬರಲಿ. ಗುರುದೇವರ ಪಾದಕ್ಕೆ ನಮಸ್ಕರಿಸುವೆನು. ಮಗಳೇ ದೊಡ್ಡಮ್ಮ ತಾಯಿ, ನಿನಗೆ ಶುಭವಾಗಲಿ. ಮೇಲಕ್ಕೆ ಹೇಳು. ಎಲ್ಲಿ ನನ್ನ ಮುತ್ತು ಕೆಂಪಣನನ್ನು ಕರೆತಂದಿರುವೆ ಮಗಳೇ? ಹೌದು ಗುರುದೇವ, ಇದು ಈ ನಿಮ್ಮ ಮುದ್ದು ಕೆಂಪಣನನ್ನು ಕರೆತಂದಿರುವೆನೋ ನೋಡಿ ಗುರುದೇವ. ಗುರುದೇವ ಗುರುದೇವ, ಸಾಕು ಮಾಡಿ ನಿಮ್ಮ ಪ್ರಭಾವ. ಶ್ರೀ ಪಾದಗಳ ಮುಂದೆ ನನಗೆ ಮುಕ್ತಿಯನ್ನು ಕರುಣಿಸು ಮಹಾನುಭಾವ, ನನಗೆ ಮುಕ್ತಿಯನ್ನು ಕರುಣಿಸು. ಅಂದ ಕೆಂಪಣ್ಣ, ದುಃಖಿಸಬೇಡ, ಮೇಲಕ್ಕೆ ಹೇಳು. ಹಾಗೆ ನುಡಿಯದಿರು ಕಂದ. ನಿನ್ನಿಂದ ಒಂದು ಮಹತ್ ಕಾರ್ಯವಾಗಬೇಕಾಗಿದೆ. ಅದಕ್ಕಾಗಿಯೇ ಈ ನಿನ್ನ ಅವತಾರಿಕೆ. ಹಿಂದೆ ಪಾಂಚಾಳ ಮುನಿಸು ವರಬಲದಿಂದಾಗಿ ಪಾಂಚಾಳ ಕುಲದವರು ಮಹಾ ಕ್ರೂರಿಗಳಾಗಿ ಪರಿಣಮಿಸಿರುವರು. ಅವರ ಸೊಕ್ಕನ್ನು ಮುರಿಯಬೇಕು ಕಂದ. ಇದರಲ್ಲಿ ನನ್ನ ದೋಷವೇನಿದೆ ಗುರುದೇವ? ಕಂದ, ನಿನ್ನ ಮದ ಮತ್ಯಾದಿಗಳು ನನ್ನನ್ನು ಬಾಧಿಸುತ್ತಿದ್ದವು. ಅಚಲ ತಪಸ್ಸಿನಿಂದ ನನ್ನನ್ನು ಮೆಚ್ಚಿಸಿರುವ ನೀನಿಂದು ಲೌಕಿಕದಿಂದ ಅಲೌಕಿಕಕ್ಕೆ ಬರಸಿಡಿಲಾಗಿ ಹೆರಗಿರುವೆ. ಮಗನೇ ಕೆಂಪಣ್ಣ, ಮರೆಯುವುದೆಂದೆಂದಿಗೂ ಗುರುದೇವ, ಮರೆಯುವುದೆಂದೆಂದಿಗೂ ಗುರು ನಿನ್ನಯ ನಾಮವ. ಹರಿ
ಕಂದ ಎಂದೆಂದಿಗೂ ಮರೆಯಲಾಗದ ವಸ್ತುವಿದು ಸ್ವಾಮಿ. ಕಂದ ಕೆಂಪಣ್ಣ, ಗುರುದೇವ, ಗುರು ದರ್ಶನಕ್ಕೆ ಬರುವಾಗ ಯಾವ ಕಾಣಿಕೆಯನ್ನು ತಂದಿರುವೆ ಮಗನೇ? ಸ್ವೀಕರಿಸಿ ಗುರುದೇವ, ಸ್ವೀಕರಿಸಿ. ಏನು ಕೆಂಪಣ್ಣ, ಬರೀ ಹಾವು ಚೇಳುಗಳನ್ನೇ ತಂದಿರುವೆಯಲ್ಲ? ಹಾವಲ್ಲ ಗುರುದೇವ, ಮಾಗಳಿಯ ಬೇರು. ಗುರುಮಠಕ್ಕೆ ಬರುವಾಗ ಬರೀ ಕೈಯಲ್ಲಿ ಬರಬಾರದೆಂದು ತಂದಿರುವೆನು. ಮಗಳೇ ದೊಡ್ಡಮ್ಮ ತಾಯಿ, ನನ್ನ ಶಿಷ್ಯೋತ್ತಮನು ತಂದಿರುವ ಈ ಮಾಗಳಿಯ ಬೇರು ಸಾಮಾನ್ಯವಾದುದಲ್ಲ. ಇದನ್ನು ಉಪ್ಪಿನಕಾಯಿಗಾಗಿ ಬಳಸಿಕೊ. ಮುಂದೆ ಬರುವ ಪರ್ಸೆಗೆ ಉಪ್ಪಿನಕಾಯಿ ಪ್ರಸಾದವನ್ನು ಹಂಚಬೇಕು. ಹಾಗೇ ಆಗಲಿ ಗುರುದೇವ. ನಿನಗೆ ಶುಭವಾಗಲಿ ಮಗಳೇ. ಅಪ್ಪ ಧೀರ ಕೆಂಪಣ್ಣ, ಗುರುದೇವ, ನಿನ್ನ ಈ ಉಗುನೆಯ ಸೊಪ್ಪಿನ ಉಡುಗೆಯನ್ನು ಕಂಡು ನಿನ್ನ ಹಿಂದಿನ ಪೀತಾಂಬರವು ನನಗೆ ನೆನಪಾಗುತ್ತಿರುವುದು. ಅದಕ್ಕಾಗಿ ನಿನಗೆ ಬೇರೆ ಉಡುಪನ್ನು ನೀಡಲಿದ್ದೇನೆ. ಆ ಉಡುಗೆಯನ್ನು ಸುಮ್ಮನೆ ನೀಡುವುದರಲ್ಲಿ ಅರ್ಥವಿಲ್ಲ ಕಂದ. ನೀಲಗಾರಿಕೆಯ ಸಂದರ್ಭದಲ್ಲಿ ನೀಡಲಿದ್ದೇನೆ. ನೀಲಗಾರಿಕೆ ಹಾಗಂದರೇನು ಪ್ರಭು? ಕಂದ, ನೀಲಗಾರಿಕೆ ಎಂದರೆ ನಾವು ಸೃಷ್ಟಿಸುವ ಮತವೇ ನೀಲಗಾರರ ಮತ. ಅದರ ಜನಕರು ನಾವಾದರೂ ಕೂಡ ಅದರ ಮೂಲ ಪುರುಷನು ನೀನು. ಅದಕ್ಕೆ ನೀನೊಬ್ಬನೇ ಸತ್ಪಾತ್ರನು ಮಗನೇ. ಅಯ್ಯ ಸಿದ್ಧರುಗಳೇ, ಈಗ ನಾವುಗಳೆಲ್ಲರೂ ಸೇರಿ ಈತನಿಗೆ ದೀಕ್ಷಾಪಟ್ಟವನ್ನು ಕಟ್ಟಿ ಘನನೀಲಿ ಸಿದ್ದಯ್ಯ ಸ್ವಾಮಿ ಶಿವನೇ ಎಂದು ನಾಮಕರಣವನ್ನು ಮಾಡಿ ದೀಕ್ಷಾಪಟ್ಟವನ್ನು ಕಟ್ಟಬೇಕು. ಮುಂದಿನ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ಕಂದ ಕೆಂಪಣ್ಣ, ಗುರುದೇವ, ಇಲ್ಲಿ ಬಾ, ಇಲ್ಲಿ ಕುಳಿತುಕೋ ಮಗನೇ. ನಿಜಗಾರ ನೀಲಿ ಸಿದ್ದಪ್ಪಾಜಿ ಅವರಿಗೆ, ನಿಜಗಾರ ನೀಲಿ ಸಿದ್ದಪ್ಪಾಜಿ ಅವರಿಗೆ, ನಿಜಗಾರ ನೀಲಿ ಸಿದ್ದಪ್ಪಾಜಿ ಅವರಿಗೆ. ಅಯ್ಯ ಮಡಿವಾಳ ಶರಣ, ಸ್ವಲ್ಪ ನಿಲ್ಲು. ಅಯ್ಯ ಮಡಿವಾಳ ಶರಣ, ನಿನ್ನಿಂದ ಯಾವ ತಪ್ಪು ಆಗಿಲ್ಲ. ಅಲ್ಲಿ ಯಾರೋ ಅಲ್ಲಿ ವಿಚಿತ್ರ ವ್ಯಕ್ತಿ ಬರುತ್ತಿರುವನು. ಆ ವಿಚಿತ್ರ ವ್ಯಕ್ತಿ ಯಾರೆಂದು ತಿಳಿದುಕೊಂಡು ಬಾ. ನಿನಗೆ ಶುಭವಾಗಲಿ, ಹೋಗಿ ಬಾ. ಪ್ರಪಂಚಕ್ಕೆ ತಿಳಿಸುವೆನಾ? ಎನ್ನ ಮಹಿಮೆ ಗೊತ್ತಾಗಲೆಂದು ಎನ್ನಯ ಮಹಿಮೆ ಗೊತ್ತಾಗಲೆಂದು ಈ ರೀತಿ ಪ್ರಪಂಚಕ್ಕೆ ತಾಳುವೆನಾ? ಫಲ ಸೌರದೆ ಮೋದವಾಂತು ಮೆರೆಯುವೆನೆ. ಸೌರದೆ ಸೌರದೆ ಫಲ ಸೌರದೆ ಮೋದವಾಂತು ಮೆರೆಯುವೆನೆ. ಸೌರದೆ ಸೌರದೆ
ಕರೆಗಳು ಎನ್ನುವ ಜಯಿಸುವ ಮನುಜರು ಕರೆಗಳು ಎನ್ನುವ ಜಯಿಸುವ ನಿರ್ಮಿತ ಭಾರತದಲ್ಲಿ ಮಿತಮಿತಲೆ ನಿರ್ಮಿತ ಭಾರತದಲ್ಲಿ ಮಿತಲೆ ಫಲ ಸೌರದೆ ವಾಜವಾಂದು ಮೆರೆಯುವೆ ಸೌರದೆ ಅಯ್ಯ ನಿಲ್ಲು ನೀನು ಯಾರು? ನಾನು ಕಲಿಪುರುಷರು. ನಿನ್ನೊಡನೆ ಇರುವವರು ಯಾರು? ನನ್ನಲ್ಲಿ ಇರುವರು ನನ್ನ ಮಡದಿ ಕಾಲ್ನಡಿಗೆಲೆ ಬರುತ್ತಿರುವಳೇ ನನ್ನ ತಾಯಿ. ಹಾಸಿಗೆ ಹೊತ್ತುಕೊಂಡು ಬರುತ್ತಿರುವಳೇ ನನ್ನ ಧರ್ಮ ಪತ್ನಿ. ತಿಳಿಯದೆ ಓಹೋ, ಈ ಕಲಿಯನ್ನು ನಾಡಿನ ಮೇಲೆ ಬಿಟ್ಟರೆ ನರಮಾನವರು ಕಲಿಯ ಪ್ರಭಾವಕ್ಕೆ ತುತ್ತಾಗಿ ಗುರು ಹಿರಿಯರನ್ನು ನೆನೆಯುವರೇ, ತಾಯಿ ತಂದೆಗಳನ್ನು ಸೇರುವರೇ ಖಂಡಿತವಾಗಿಯೂ ಬಿಡಬಾರದು. ಅಯ್ಯ ಕಲಿಪುರುಷ, ನೀನಿಲ್ಲಿಯೇ ನಿಲ್ಲು. ನನ್ನ ಗುರುವಿನ ಮೇಲಾಣೆ, ಒಂದು ಹೆಜ್ಜೆಯನ್ನಿಟ್ಟರೂ ನನ್ನ ಗುರುವಿನ ಮೇಲಾಣೆ. ನನ್ನ ಗುರುದೇವರನ್ನು ಕೇಳಿ ಬರುತ್ತೇನೆ. ಗುರುದೇವರಿಗೆ ನಮಸ್ಕರಿಸು. ಶರಣ, ನಿನಗೆ ಶುಭವಾಗಲಿ. ಮೇಲೆ ಕೇಳು ಶರಣ, ಸಮಾಚಾರವೇನು? ಗುರುದೇವ, ಕುದುರೆ ಮೇಲೆ ಹೆಂಡತಿಯನ್ನು ಕೂರಿಸಿಕೊಂಡು, ತಾಯಿಯ ತಲೆ ಮೇಲೆ ಹಾಸಿಗೆಯನ್ನು ಒರೆಸಿಕೊಂಡು, ತಂದೆಯ ಕೈಯಲ್ಲಿ ಪೀಕದ ಆನೆಯನ್ನು ಕೊಟ್ಟು ಬರುತ್ತಿದ್ದನು. ಅಷ್ಟರಲ್ಲಿ ನಾನು ಅವನನ್ನು ಅಲ್ಲಿಯೇ ತಡೆದು, ನೀನಿಲ್ಲಿಯೇ ನಿಲ್ಲು, ನನ್ನ ಗುರುವಿನ ಆಜ್ಞೆಯನ್ನು ಪಡೆದು ಬರುತ್ತೇನೆ ಎಂದು ಹೇಳಿ ಬಂದಿರುವೆನು ಗುರುದೇವ. ಅಯ್ಯ ಮಡಿವಾಳ ಶರಣ, ಹಾಗಾದರೆ ತೆಗೆದುಕೋ ಈ ಕಪ್ಪು ದುಳ್ತವನ್ನು ಆತನ ಮೇಲೆ, ಆ ಕಲಿಯ ಮೇಲೆ ಪ್ರೋತ್ಸಾಹನೆ ಮಾಡಿ ಆ ಕಲಿಯನ್ನು ಅಲ್ಲಿಯೇ ಮುಳುಗಿಸಿ ಬಾ. ಮಹಾಪ್ರಸಾದ. ನಿನಗೆ ಶುಭವಾಗಲಿ, ಹೋಗಿ ಬಾ. ಅಯ್ಯ ಕಲಿಪುರುಷ, ನಿನ್ನನ್ನು ನಾಡಿನ ಮೇಲೆ ಬಿಟ್ಟರೆ ನಾಡೇ ಹಲ್ಲೋಲ ಕಲ್ಲೋಲವಾಗುವುದು. ನನ್ನ ಗುರುವಿನ ಆಜ್ಞೆಯಂತೆ ನೀನಿಲ್ಲಿಯೇ ಕಲ್ಲಾಗಿ ಹೋಗು. ಕಂದ ಸಿದ್ದಪ್ಪಾಜಿ, ಕಂದ ಸಿದ್ದಯ್ಯ. ಕರೆಸಿದ ಪ್ರಿಯ. ಕರೆಸಿದ ಪರಿಯ ಅರಗುನಿ ಜನಕ ಕರೆಸಿದ ಪರಿಯ ಅರಗುನಿ ಜನಕ ಕಾರಣವೇನಿದು ತುರಿತದಿ ಕರೆಯನು. ಕಾರಣವೇನಿದು ತುರಿತದಿ ಕರೆಯನು. ಕರೆಸಿದ ಪರಿಯ ಅರಗುನಿ ಜನಕ ತಂದೆಯ ವಾಕ್ಯವ ಎಂದಿಗೂ ಮೀರೆನು. ತಂದೆಯ ವಾಕ್ಯವ ಎಂದಿಗೂ ಮೀರೆನು. ಕರೆಸಿದ ಪರಿಯ ಅರಗುನಿ ಜನಕ ಶರಣೋ ಶರಣೋ ಶಿರಬಾಗಿ ಶರಣೋ. ಶರಣೋ ಶರಣೋ ಶಿರಬಾಗಿ ಶರಣೋ. ಶರಣೋ ಶರಣೋ ಶಿರಬಾಗಿ ಶರಣೋ. ಶರಣೋ ಶರಣೋ ಶಿರಬಾಗಿ ಶರಣೋ. ಕರೆಸಿದ ಪರಿಯ ಅರಗುನಿ ಜನಕ ಜನಕ. ಗುರುದೇವ, ನನ್ನನ್ನು ಕರೆಸಲು ಕಾರಣವೇನು ಗುರುದೇವ? ಕಂದ ಸಿದ್ದಯ್ಯ, ಬರುವುದು ಕಲಿಗಾಲ. ಕಂದ ಸಿದ್ದಪ್ಪ,
ಮಗಳೇ ದೊಡ್ಡಮ್ಮ ತಾಯಿ ಚೆನ್ನಜಮ್ಮ ಬರುವುದು ಕಲಿಗ ಜಗಕ್ಕೆ ಎಲ್ಲಿದೆ ಉಳಿಗಾಲ ಜಗಕ್ಕೆ ಎಲ್ಲಿದೆ ಉಳಿಗಾಲ ಬರುವುದು ಕಲಿಗಾಲ. ಗುರುದೇವ ಸಿದ್ದಪ್ಪಯ್ಯ ಗುರುದೇವ ಕಾಡೆ ಊರಗೆ ಊರೇ ಕಾಡಗೆ ಮಗಳೇ ದೊಡ್ಡಮ್ಮ ತಾಯಿ ಚೆನ್ನಜಮ್ಮ ಕಾಡೆ ಊರಗೆ ಊರೇ ಕಾಡಗೆ ಅತ್ತೆಯೇ ಸೊಸೆಯಾಗಿ ಸೊಸೆಯೇ ಗದ್ದೆಯಾಗಿ ಅತ್ತೆಯೇ ಸೊಸೆಯಾಗಿ ಸೊಸೆಯೇ ಗದ್ದೆಯಾಗಿ ವಿಧವೆಯು ದೇಶವ ಆಳುವ ಕಲಿಗಾಲ ವಿಧವೆಯು ದೇಶವ ಆಳುವ ಕಲಿಗಾಲ ಬರುವುದು ಕಲಿಗಾಲ ಜಗಕ್ಕೆ ಎಲ್ಲಿದೆ ಉಳಿಗಾಲ ಜಗಕ್ಕೆ ಎಲ್ಲಿದೆ ಉಳಿಗಾಲ ಬರುವುದು ಕಲಿಗಾಲ ಲೋಕದ ಅನ್ನವ ತಿನ್ನುವ ಹಾಗಾಗಿ ಮಗಳೇ ದೊಡ್ಡಮ್ಮ ತಾಯಿ ಚೆನ್ನಜಮ್ಮ ಲೋಕದ ಅನ್ನವ ತಿನ್ನುವ ಹಾಗಾಗಿ ವಿಧ ವಿಧ ರೋಗಕ್ಕೆ ತೂಕಾಗಿ ವಿಧ ವಿಧ ರೋಗಕ್ಕೆ ತೂಕಾಗಿ 7 ವರ್ಷದ ಪಾಲೆ ಅಳೆಯುವ ಕಲಿಗಾಲ 7 ವರ್ಷದ ಪಾಲೆ ಅಳೆಯುವ ಕಲಿಗಾಲ ಬರುವುದು ಕಲಿಗಾಲ ಜಗಕ್ಕೆ ಎಲ್ಲಿದೆ ಉಳಿಗಾಲ ಬರುವುದು ಕಲಿಗಾಲ ನಿಜವುಳ್ಳ ದೇವರ ಮರೆತವರಾಗಿ ನಿಜವುಳ್ಳ ದೇವರ ಮರೆತವರಾಗಿ ತಂದೆ ತಾಯಿಗಳ ವರದೂಡಿ ತಂದೆ ತಾಯಿಗಳ ವರದೂಡಿ ಎಳ್ಳ ಎಳ್ಳಿಗೆ ಹೊಡೆಯುವ ಕಲಿಗಾಲ ಎಳ್ಳ ಎಳ್ಳಿಗೆ ಹೊಡೆಯುವ ಕಲಿಗಾಲ ಬರುವುದು ಕಲಿಗಾಲ ಜಗಕ್ಕೆ ಎಲ್ಲಿದೆ ಉಳಿಗಾಲ ಬರುವುದು ಕಲಿಗಾಲ. ಕಂದ ಸಿದ್ದಪ್ಪಯ್ಯ ಗುರುದೇವ ನಾಳೆ ಕಲಿಯು ಪ್ರಾರಂಭವಾಗುವುದು. ಆ ಕಲಿಯನ್ನು ನಾವು ನೋಡಕೂಡದು ಕಂದ. ಅದಕ್ಕಾಗಿ ಬೊಪ್ಪೇಗೌಡಪುರದಲ್ಲಿ ಒಂದು ಪಾತಾಳ ಬಾವಿಯು ನಿರ್ಮಿತವಾಗಬೇಕು. ಆ ಯೋಗ ಸಮಾಧಿಯಲ್ಲಿ ನಾವು ಐಕ್ಯವಾಗಬೇಕು ಕಂದ. ಅದಕ್ಕಾಗಿ ಸೂರ್ಯ ಚಂದ್ರರೇ ನಮ್ಮ ಮಠದ ದೀವಿಟಿಗೆಗಳಾಗಬೇಕು. ಗುಡುಗು ಮಿಂಚೆ ನಮ್ಮ ಪಾಲಿನ ಸಂಕೇತಗಳಾಗಬೇಕು. ನಕ್ಷತ್ರಗಳೇ ನಮ್ಮ ಮಠದ ಸೂರ್ಯನ ಕಂಡಿಗಳಾಗಬೇಕು. ಅದಕ್ಕಾಗಿ ಮಠದ ಮುಂದೆ ಒಂದು ಗಂಧದ ಮಾಳಿಗೆಯಾಗಬೇಕು. ಅಲ್ಲಿ ಒಂದು ಚಂದ್ರಸಾಲೆಯು ನಿರ್ಮಿತವಾಗಬೇಕು. ಮಠದ ಮುಂದೆ ಒಂದು ಸುಂದರವಾದ ತೋಪಾಗಬೇಕು.
ಅದಕ್ಕಾಗಿ ನಾವು ಮಲಗಿ ನಿದ್ರಿಸುವಾಗ ಪಾತಾಳ ಲೋಕದಲ್ಲಿ ನಮ್ಮ ಪಾದ ಪೂಜೆಯಾಗಬೇಕು, ನಮ್ಮ ಆಕಾಶ ಮಾರ್ಗದಲ್ಲಿ ನಮ್ಮ ಮುಡಿ ಪೂಜೆಯಾಗಬೇಕು, ನಡು ರಾಜ್ಯದಲ್ಲಿ ನಮ್ಮ ಲಿಂಗ ಪೂಜೆಯಾಗಬೇಕು. ಅದಕ್ಕಾಗಿ ನೀನು ಅಲಗೂರಿಗೆ ಹೋಗಿ ಕಬ್ಬಿಣದ ಭಿಕ್ಷೆಯನ್ನು ಬೇಡಿ ತರಬೇಕು. ಅಲ್ಲಿ 7 ಅಲಗೂರು ಪಾಂಚಾಳಗೇರಿಯಲ್ಲಿ 7 ಬೀದಿಗಳಿವೆ. ಆ 7 ಬೀದಿಗಳಿಗೆ 750 ಒಕ್ಕಲಿದ್ದಾರೆ. ಆ 750 ಒಕ್ಕಲಿಗೆ 7 ಮಂದಿ ದಣಿಗಳಿದ್ದಾರೆ. ಅಲ್ಲಿ ಯಾವಾಗಲೂ ಚಿನ್ನದ ಹೊಗೆ ಆಗುತ್ತಲೇ ಇರುತ್ತದೆ. ನೀನು ಅಲ್ಲಿಗೆ ಹೋಗಿ ಬೇಡಿದ ಕಬ್ಬಿಣದ ಭಿಕ್ಷೆಯಿಂದ 9 ನಗೆಗಳನ್ನು ಮಾಡಿಸಿಕೊಂಡು ತರಬೇಕು. ತಿಳಿಯಿತೇ ಕಂದ? ಗುರುದೇವ, ಗುರುವೇ ಕಳುಹದಿರೇ ಎನ್ನನು, ಗುರುವೇ ಕಳುಹದಿರೇ ಕಳುಹದಿರೇ ಎನ್ನನು, ಗುರುವೇ ಕಳುಹದಿರೇ. ಕಳುಹಿದರೆ ನಗೆ ಭಯವು ತೋರುವುದು. ಕಳುಹಿದರೆ ನಗೆ ಭಯವು ತೋರುವುದು. ವಿನಯದಿ ಬೇಡುವೆ ಸ್ವಾಮಿ ವಿನಯದಿ ಬೇಡುವೆ ಸ್ವಾಮಿ ನಾನು, ಗುರುವೇ ಕಳುಹದಿರೇ ಎನ್ನನು, ಗುರುವೇ ಕಳುಹದಿರೇ ಕಳುಹದಿರೇ ಕಳುಹದಿರೇ. ಗುರುದೇವ, ಗುರುದೇವ, ನೀವು ಹೇಳುತ್ತಿರುವಾಗಲೇ ನನಗೆ ಭಯವಾಗುತ್ತಿರುವುದು. ಗುರುದೇವ, ಭಯವಾಗುತ್ತಿರುವುದು. ಮಹಾಕ್ರೂರಿಗಳಾದ ಪಾಂಚಾಳರು ಈ ಕಲಿಯುಗದಲ್ಲಿ ಭಿಕ್ಷೆ ಎಂದರೆ ಲಕ್ಷಕ್ಕೆ ತೆಗೆದುಕೊಳ್ಳುವರೇ. ಗುರು ಹಿರಿಯರನ್ನು ಕಂಡರೆ ಭಕ್ತಿ ಭಾವವಿಲ್ಲದ ಅಂಬುಗಾರರು ಆ ಪಾಂಚಾಳರು. ನಾನು ಭಿಕ್ಷೆಗೆ ಹೋದರೆ ತಮ್ಮ ಜಾತಿ ತಮ್ಮ ಕುಲದವನೆಂದು ನನ್ನನ್ನು ನೋಡಿ ಅಭಾಗ್ಯ ಮಾಡುವುದರಲ್ಲಿ ಸಂದೇಹವಿಲ್ಲ. ಗುರುದೇವ, ಸಂದೇಹವಿಲ್ಲ. ಅಂತಹ ವೀರ ಗ್ರಾಮಕ್ಕೆ ನನ್ನನ್ನು ಕಳಿಸುವ ಕೃಪೆ ಮಾಡದಿರಿ ಗುರುದೇವ, ಕೃಪೆ ಮಾಡದಿರಿ. ಕಂದ ಸಿದ್ದಪ್ಪಯ್ಯ, ಧರ್ಮ ಕಾರ್ಯವನ್ನು ಮಾಡುವಾಗ ಹಿಂದು ಮುಂದು ನೋಡಬಾರದು. ಖಂಡಿತವಾಗಿಯೂ ನೀನು ಅಲಗೂರು ಪಾಂಚಾಳಗೇರಿಗೆ ನಿರ್ಭಯದಿಂದ ಹೋಗಲೇಬೇಕು. ಈ ಕಬ್ಬಿಣದ ಭಿಕ್ಷೆಯನ್ನು ತರಲೇಬೇಕು. ತಿಳಿಯಿತೆ? ಗುರುದೇವ, ಆ ಬ್ರಹ್ಮ ಪಾಂಚಾಳರು ಅಷ್ಟೈಶ್ವರ್ಯದಿಂದ ಬಾಳುತ್ತಿದ್ದಾರೆ. ಮಹಾಕ್ರೂರಿಗಳಾದವರ ಬಳಿಗೆ ನನ್ನನ್ನು ಕಳಿಸಬೇಡಿ ಗುರುದೇವ, ಕಳಿಸಬೇಡಿ. ಇದ ನಿಮ್ಮ ಪಾದಗಳಲ್ಲಿ ನಡೆದು ಬೇಡಿಕೊಳ್ಳುವುದು. ಗುರುದೇವ, ಅಯ್ಯೋ, ಗುರುಗಳು ಕೋಪಾರೂಢರಾಗಿರುವರಲ್ಲ, ಹೀಗೇನು ಮಾಡಲಿ? ಲಕ್ಷಿಕನ ಮಗನ ತಂದು ಭಿಕ್ಷುಕನ ಮಾಡಿ, ಪಾಳೆಗಾರನ ಮಗನ ತಂದು ಪರದೇಶಿ ಮಾಡಿ, ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯಾ ಧರ್ಮಗುರುವೇ ಮಂಟೇರ ಲಿಂಗಯ್ಯ?
ಭಿಕ್ಷೆ ಕೇಳಲು ಪಂಚಾಳದವರು ಸುಮ್ಮನೆ ಬಿಡುವರೇನಯ್ಯ. ಕಾಳಮ್ಮನ ಗುಡಿಗೆ ತಳ್ಳಿ ನನ್ನನ್ನು ಬಲಿಯಲೇ ಕೊಡುವರಯ್ಯ. ಗುರುವೇ ಪರಂಜ್ಯೋತಿ ಏಳು ಜನ ಪಾಳೆಗಾರರು ಲಾಪುರವ ಗಟ್ಟಿ ಆಳುವರಯ್ಯ. ಕಾದ ಗಟ್ಟಿಯ ಮೇಲೆ ನನ್ನನ್ನು ಪವಾಡ ಮಾಡಿಸುವರಯ್ಯ. ನಿಮ್ಮನ್ನು ನಂಬಿ ನಾ ಬಂದಿರುವೆ, ನಾ ಬಂದಿರುವೆ. ಕಾಯೋ ಧರ್ಮ ಗುರುವೇ ಸ್ವಾಮಿ, ಕಾಯೋ ಧರ್ಮ ಗುರುವೇ. ಹೋಗಲಾರೆ ಹಲಗೋರಿಗೆ ನಾನು ಮನ್ನಿಸಲಿಲ್ಲ ಧರ್ಮ ಗುರುವೇ ನೀನು. ಹೋಗಲಾರೆ ಗುರುದೇವಾ. ತಂದೆ ತಾಯಿ ಇಲ್ಲದ ಈ ತಪ್ಪಲಿಗೆ ಎಲ್ಲವೂ ನೀನೆ ದೇವಾ. ನೀನೆ ಕೈಗೊಂಡ ಮೇಲೆ ಮಣ್ಣೇರು ಕಾಯುವರಾರಿಲ್ಲ. ಗುರುವೇ ಅಪ್ಪನೇ ನೊಂದು ಅಳುವಾಗ ಕಣ್ಣೀರೊರೆದು ತಾಯಪ್ಪನಗಿಲ್ಲ. ಎಲ್ಲಿ ಹೋಗಲಿ ನಾನು ಪ್ರಭುವೇ, ಯಾರ ಸೇರಲಿ ನಾನು. ನಿಂದು ಬಳಗವ ನಾ ದೊರೆದಿರುವೆ, ನಿಮ್ಮನ್ನು ನಂಬಿ ನಾ ಬಂದಿರುವೆ. ಕಾಯೋ ಧರ್ಮ ಗುರುವೇ ಸ್ವಾಮಿ, ಕಾಯೋ ಧರ್ಮ ಗುರುವೇ. ಹೋಗಲಾರೆ ಹಲಗೋರಿಗೆ ನಾನು ಮನ್ನಿಸಲಿಲ್ಲ ಧರ್ಮ ಗುರುವೇ ನೀನು. ಹೋಗಲಾರೆ. ಗುರುವೇ ನೀ ಕೇಳು ಬಸವ ಬೆಟ್ಟವನ್ನು ಬೆಳ್ಳಿಯ ಮಾಡಿ ನಾದವೇ. ಎಂದು ಬೇಕೆಂದು ಕೊಂದೂರು ಬೆಟ್ಟವ ಚಿನ್ನವ ಮಾಡಿ ನಾದವೇ. ಪ್ರಾಣ ಬೇಕೆಂದು ಗುರುವೇ ನೀ ಕೇಳು ಪ್ರಾಣವನ್ನೇ ನಿನಗರ್ಪಿಸುವೆ. ಕಾಪಾಡು ಮಂದಿರ ಲಿಂಗಯ್ಯ. ಗುರುದೇವ ಗುರುದೇವ, ನೀವು ಒಪ್ಪುವುದಾದರೆ ಇಡೀ ಜಗತ್ತನ್ನು ನಿಮ್ಮ ಒಪ್ಪಲು ಪಡೆದು ತರುತ್ತೇನೆ. ಇನ್ನು ಹೆಚ್ಚೆಂದರೆ ಬಸವನ ಬೆಟ್ಟವನ್ನು ಬೆಳ್ಳಿಯನ್ನಾಗಿ ಮಾಡಿಕೊಡುವೆ, ಕುಂದೂರು ಬೆಟ್ಟವನ್ನು ಚಿನ್ನವನ್ನಾಗಿ ಮಾಡಿಕೊಡುವೆ. ಅಪ್ಪಡೆಯಾಗಲಿ ಗುರುದೇವ, ಅಪ್ಪಡೆಯಾಗಲಿ. ಸಿದ್ದಪ್ಪಯ್ಯ, ನೀನು ಖಂಡಿತವಾಗಿ ಈ ಭಿಕ್ಷೆಯನ್ನು ಬೇಡಿ ತರಲೇಬೇಕು. ಇದು ನನ್ನ ಕಡೆಯ ನಿರ್ಧಾರ. ನಿಮಗೆ ಹೋಗಲು ಇಷ್ಟವಿಲ್ಲದಿದ್ದರೆ ನಾವು ಕೊಟ್ಟಂತ ದೀಕ್ಷಾ ಪಟ್ಟ, ಮುತ್ತಿನ ಜೋಳಿಗೆ, ಭಾರಿ ಕಂಡಾಯ ಇವೆಲ್ಲವನ್ನು ಮಠದಲ್ಲಿ ಬಿಟ್ಟು ಮರಳಿ. ನಾವು ನಿಮಗೆ ಗುರುವಲ್ಲ, ನೀವು ನಮಗೆ ಶಿಷ್ಯರಲ್ಲ. ದೊಡ್ಡಮ್ಮ ತಾಯಿಯವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ತಾಯಿ ತಾಯಿ ಪ್ರಭುದೇವರು
ಮುಂದಿನ ನಿರ್ಮಿತಕ್ಕೋಸ್ಕರ ಹಲಗೂರು ಪಾಂಚಾಳಗೇರಿಗೆ ಹೋಗಿ ಕಬ್ಬಿಣದ ಆಯುಧಾನಗಳನ್ನು ಭಿಕ್ಷೆ ಬೇಡಿ ತರಬೇಕೆಂದು ಆಜ್ಞೆ ಮಾಡಿರೋರು. ನನಗೆ ಅಲ್ಲಿಗೆ ಹೋಗಲು ಭಯವಾಗುತ್ತಿರುವುದು ತಾಯೇ, ಭಯವಾಗುತ್ತಿರುವುದು. ಕಂದ ಸಿದ್ದಪ್ಪಯ್ಯ, ಗುರುದೇವರ ಮಾತಿಗೆ ನೀನಲ್ಲ ನಾನಲ್ಲ ಯಾರೋ ತಿರಸ್ಕಾರ ಮಾಡುವಂತಿಲ್ಲ. ಅಪ್ಪ ಸಿದ್ದಪ್ಪಯ್ಯ, ಅವರು ಮಾಡುವ ಅವಮಾನ ನಮಗಿರಲಿ ಮಗನೇ, ನಿನಗೆ ಜೈಕಾರ ಸಿಗಲಿ. ಹಾಗಾಗಿ ಈ ಧರ್ಮ ಕಾರ್ಯಕ್ಕಾಗಿ ಹೊರಡುವಂತವನಾಗಪ್ಪ. ಹಾ, ಗಿಡಗಣ್ಣ ರಾಜರಾಯರು ನಿಮ್ಮ ಮಂಡೆಯ ಮೇಲೆ ಇರುತ್ತಾರೆ, ನಾನು ನಿಮ್ಮ ಹೃದಯದಲ್ಲೇ ಇರುತ್ತೇನೆ. ಹಾ, ಧರ್ಮಗುರು ನಿಮ್ಮನ್ನು ಕಾಯುತ್ತಾರೆ. ಹಾಗಾಗಿ ನೀವು ಈ ಮುಂದಿನ ಧರ್ಮ ಕಾರ್ಯಕ್ಕಾಗಿ ಹೋಗಲೇಬೇಕಪ್ಪ. ಅಪ್ಪ ಗಣೇಶ ಸಿದ್ದಪ್ಪಾಜಿಯವರೇ, ಆ ಪಾಂಚಾಳರು ಮಾಡುವ ಅವಮಾನ ನಮಗಾಗಲಿ, ಬಹುಮಾನ ನಿಮಗಾಗಲಿ. ಹೋಗಿ ಬನ್ನಿ ಅಪ್ಪ ಅಲಗೂರಿಗೆ. ಆಗಲಿ, ನಿಮ್ಮೆಲ್ಲರ ಆಶೀರ್ವಾದವು ನನ್ನ ಮೇಲೆ ಸಂಪೂರ್ಣವಾಗಿ. ನಾನು ಹೋಗಿ ಬರುತ್ತೇನೆ ತಾಯೇ, ಹೋಗಿ ಬರುತ್ತೇನೆ.